ಎಲ್ಲರಿಗೂ ನಮಸ್ಕಾರ. ನಾವು ಹಿಂದಿನ ವಿಡಿಯೋದಲ್ಲಿ ಸಿಗಾಟೋಕ ಲೀಫ್ ಸ್ಪಾಟ್ ರೋಗದ ಲಕ್ಷಣಗಳು, ಅದು ಯಾವ ಥರ ಬರ್ತದೆ ಅನ್ನೋದ್ರ ಬಗ್ಗೆ, ಅದನ್ನು ಹೆಂಗೆ ಐಡೆಂಟಿಫೈ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಈ ವಿಡಿಯೋದಲ್ಲಿ ನಾವು ಇದು ರೋಗ ಯಾವ ಥರ ಹರಡುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಈ ರೋಗ ಹೆಂಗೆ ಹರಡುತ್ತೆ, ಯಾವಾಗ ಜಾಸ್ತಿ ಹರಡುತ್ತೆ ಅಂತಂದರೆ ವಾತಾವರಣದಲ್ಲಿ ತೇವಾಂಶ, ಅಂದರೆ ನಾವು ಹ್ಯುಮಿಡಿಟಿ ಅಂತ ಏನು ಕರಿತೀವಿ, ಹ್ಯುಮಿಡಿಟಿ ಜಾಸ್ತಿ ಇದ್ದಾಗ, ಮಳೆ ಕಂಟಿನ್ಯೂಸ್ ಆಗಿ ಹತ್ತಿ ಆಮೇಲೆ ಬಿಸಿಲು ಜಾಸ್ತಿ ಆದಾಗ, ಅವಾಗ ಹ್ಯುಮಿಡಿಟಿ ಜಾಸ್ತಿ ಇರ್ತದೆ, ಆವಾಗ ಈ ರೋಗ ಜಾಸ್ತಿ ಹರಡುವಂಥ ಚಾನ್ಸಸ್ ಇರ್ತದೆ. ಇದ್ರ ಜೊತೆಗೆ ನಾವು ನಮ್ಮ ತೋಟದಲ್ಲಿ ಗಾಳಿ ಮತ್ತು ಬೆಳಕು ಕರೆಕ್ಟಾಗಿ ಬೀಳದೇ ಇದ್ದಾಗ ಈ ರೋಗ ಹರಡುತ್ತೆ. ಇದನ್ನು ನಾವು ಏನು ಮಾಡಬೇಕು ಅಂತಂದರೆ, ಇನಿಷಿಯಲ್ ಸ್ಟೇಜಲ್ಲೇ ನಾವು ಇದನ್ನು ರೋಗನ ಐಡೆಂಟಿಫೈ ಮಾಡಿ ಇದಕ್ಕೆ ನಾವು ಸೂಕ್ತ ಏನು ಕ್ರಮಗಳನ್ನು ತಗೋಬೇಕು. ಸೂಕ್ತ ಕ್ರಮಗಳಂದರೆ ಯಾವ ಥರ ಅಂದರೆ, ಈಗ ನಾವು ಸೂಕ್ತವಾದ ಔಷಧಿಗಳನ್ನು ಸ್ಪ್ರೇ ಮಾಡುವಂಥದ್ದು, ಈಗ ರೋಗ ಜಾಸ್ತಿ ಬಂದು ಎಲೆಗಳು ಒಣಗಿರ್ತಾವಲ್ಲ, ಅಂಥ ಎಲೆಗಳನ್ನು ನಾವು ಕಟ್ ಮಾಡಿಬಿಟ್ಟು ನಮ್ಮ ತೋಟದಿಂದ ಆಚೆಗೆ ಹಾಕುವಂಥದ್ದು, ಈ ಕ್ರಮಗಳನ್ನು ನಾವು ತಗೋಬೇಕಾಗ್ತದೆ. ಅದರಿಂದ ನಾವು ಈ ರೋಗ ಹರಡುವಿಕೆಯನ್ನು ತಡೆಗಟ್ಟಬಹುದು. ಸತತವಾಗಿ ಒಂದೇ ಶಿಲೀಂಧ್ರ ನಾಶಕಗಳನ್ನು ಬಳಸೋದ್ರಿಂದನೂ ಕೂಡ ಈ ರೋಗ ಕಂಟ್ರೋಲಿಗೆ ಬರಲ್ಲ. ಅವಾಗ ನಾವು ಏನು ಮಾಡಬೇಕು ಅಂತಂದರೆ, ಶಿಲೀಂಧ್ರ ನಾಶಕಗಳನ್ನು, ಬೇರೆ ಬೇರೆ ಶಿಲೀಂಧ್ರ ನಾಶಕಗಳನ್ನ ನಾವು ಬಳಸಬೇಕಾಗ್ತದೆ. ರೋಗದ ಏನು ಇಂಟೆನ್ಸಿಟಿ ಅಂತ ಕರಿತೀವಿ ನಾವು, ಇಂಟೆನ್ಸಿಟಿ ಅಂದರೆ ರೋಗ ಎಷ್ಟಿದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನಾವು ಡೋಸೇಜ್ಗಳನ್ನು ಕೊಡಬೇಕಾಗ್ತದೆ. ಇನಿಷಿಯಲ್ ಸ್ಟೇಜಲ್ಲಿ ರೋಗ ತುಂಬ ಕಮ್ಮಿ ಇದ್ದಾಗ ನಾವು ಕಡಿಮೆ ಕಾನ್ಸಂಟ್ರೇಷನಲ್ಲಿ ನಾವು ಸ್ಪ್ರೇ ಮಾಡಿದರೆ ಸಾಕು, ಇದು ಔಷಧಿ ಅಂದರೆ ಈ ರೋಗ ಪೂರ್ತಿ ಕಂಟ್ರೋಲ್ ಆಗ್ತದೆ. ರೋಗ ಸಿವಿಯರಿಟಿ ಇದ್ದಾಗ ನಾವು ನಮ್ಮ ಔಷಧಿಗಳನ್ನು ನಾವು ಚೇಂಜ್ ಮಾಡಬೇಕಾಗ್ತದೆ. ಅದರಿಂದ ನಾವು ಈ ರೋಗನ ಪೂರ್ತಿ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡಬಹುದು. ಇಲ್ಲಿ ನೋಡ್ಬೋದು, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮತ್ತು ರೋಗದ ಇಂಟೆನ್ಸಿಟಿ ತುಂಬ ಸಿವಿಯರ್ ಆದಾಗ ಈ ಥರ ಜಾಸ್ತಿ ಸಿಂಪ್ಟಮ್ಸನ್ನು ನಾವು ನೋಡ್ಬೋದು. ಇಲ್ಲಿ ನೋಡ್ಬೋದು, ಎಲೆ ಚಿಕ್ಕಗಳಾಗಿ ಪೂರ್ತಿ ಎಲೆ ಎಲ್ಲ ಪೂರ್ತಿ ಒಣಗೋಗಿದೆ. ಓಕೆ, ಇದು ಸಿಗಾಟೋಕ ಲೀಫ್ ಸ್ಪಾಟ್ನ ನೆಕ್ಸ್ಟ್ ಲಕ್ಷಣಗಳಂತ ನಾವು ಹೇಳ್ಬೋದು. ಇದನ್ನು ನಾವು ಅರ್ಲಿ ಸ್ಟೇಜಲ್ಲಿ ಕಂಟ್ರೋಲ್ ಮಾಡಿದರೆ ಈ ಥರ ಸಿವಿಯರಿಟಿಗೂ ಹೋಗಲ್ಲ, ಮತ್ತು ಇದನ್ನು ಪೂರ್ತಿ ನಾವು ಕಂಪ್ಲೀಟಾಗಿ ಕಂಟ್ರೋಲನ್ನು ಮಾಡ್ಬೋದು. ಧನ್ಯವಾದಗಳು. ಸದಾ ನಿಮ್ಮೊಂದಿಗೆ ಡಾಕ್ಟರ್ ಮಹಾಂತೇಶ್.